ಇವತ್ತು ನಮ್ಮ ಗೋವಾದ ಲಾಸ್ಟ್ ಡೇ ಇರ್ತೀವಿ. ಹಾಯ್ ಆಲ್, ಇದು ಗೋವಾದ ಲಾಸ್ಟ್ ಡೇ ವ್ಲಾಗ್. ಸೊ ಆಲ್ಮೋಸ್ಟ್ 4 days ಆಯಿತು ನಾವು ಗೋವಾಕ್ಕೆ ಬಂದು. ಬಟ್ ವಾಪಸ್ ಹೋಗ್ಲಿಕ್ಕೆ ಭಾಳನ ಬೇಜಾರಾಗತ್ತೈತಿ. ಯಾಕಂದರೆ ಈ 4 days ಹೆಂಗೆ ಹೋದ್ವು ಅಂತಲೂ ಗೊತ್ತಾಗಲಿಲ್ಲ. ಅಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ. ಮೇನ್ ಅಂದರೆ ಕಾರ್ನಿವಲ್ ಫೆಸ್ಟಿವಲ್, ಆಮೇಲೆ ಒಳ್ಳೊಳ್ಳೆ ಬೀಚ್. ಬೇರೆದವ್ರು ಹೇಳಿದ್ದ ಪ್ರಕಾರ ಕೇಳಿದರೆ ಗೋವಾ ಭಾಳ ರಶ್ ಇರ್ತದೆ, ಆಮೇಲೆ ಫುಲ್ ಕಾಸ್ಟ್ಲಿ ಇರ್ತದೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಸೌತ್ ಗೋವಾನಾಗ ಭಾಳ ಒಳ್ಳೊಳ್ಳೆ ಪ್ಲೇಸ್ ಅದಾವ. ಆಮೇಲೆ ಫುಡ್ಡೂ ಚಲೋ ಸಿಗ್ತದೆ. ಆಮೇಲೆ ಅಲ್ಲಿ ಬೀಚ್ಗಳೆಲ್ಲ ಫುಲ್ ಶಾಂತ ಅದಾವ. ಆಮೇಲೆ ನೋಡ್ಲಿಕ್ಕಂತೂ ಚಲೋ ಪ್ಲೇಸ್ ಅದಾವು. ನಮಗಂತೂ ಸೌತ್ ಗೋವಾ ಭಾಳನ ಲೈಕ್ ಆಯಿತು. ಆಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋದವ್ರಿಗೆ ಭಾಳ ಯೂಸ್ಫುಲ್ ಆಗ್ತದೆ. ಆಮೇಲೆ ನಾವು ಇವತ್ತು ಮುಂಜಾನೆ ಎದ್ದು ಕೂಡಲೇ ಕಾಬೋದಿ ರಾಮ ಅನ್ನೋ ಬೀಚಿಗೆ ಹೋಗಿದ್ವಿ. ಸೊ ಅಲ್ಲಿ ಪೋರ್ಟೂ ಐತಿ. ಸೊ ಆ ಪೋರ್ಟ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಅದನ್ನು ರಾಜರು ಕಟ್ಟಿದ್ರಂತ. ಸೊ ಆ ರಾಜರು ಆದ ಕೂಡಲೇ ಬ್ರಿಟಿಷರು ಆಮೇಲೆ ಪೋರ್ಚುಗೀಸರು ಬಂದು ಅದನ್ನು ಪುನಃ ಕಟ್ಟಿದ್ರು. ಇದು ಕಾಬೋದಿ ರಾಮ ಬೀಚ್ ಏನೈತಲ್ರಿ, ಒಂದು ಪ್ರೇಕ್ಷಣೀಯ ಸ್ಥಳನೂ ಐತಿ, ಆಮೇಲೆ ಐತಿಹಾಸಿಕ ಸ್ಥಳನೂ ಐತಿ. ಪುರಾಣಗಳು ಹೇಳೋ ಪ್ರಕಾರ ಶ್ರೀರಾಮನು ವನವಾಸದಾಗಿದ್ದಾಗ ಇಲ್ಲಿ ಸಮಯ ಕಳೆದು ಹೋಗ್ಯಾನ ಅಂತ ಹೇಳ್ತಾರೆ. ಬಟ್ ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ. ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಅದ ರೀ. ಆಮೇಲೆ ನೇಚರ್ ಲವ್ ಮಾಡೋರು, ರಿಲ್ಯಾಕ್ಸ್ ಮಾಡೋಕ್ಕೆ ಬಂದವ್ರಿಗೆ ಭಾಳ ಒಳ್ಳೆ ಪ್ಲೇಸ್ ಅದ. ಆಮೇಲೆ ಶಾಂತ ಬೀಚಸ್ ಅದಾವ. ಅಲ್ಲಿಂದ ನಾವು ಬೋಟ್ ರೈಡ್ ಮಾಡಬೇಕಂತ ಅಗೋಂಡ ಬೀಚಿಗೆ ಬಂದ್ವಿ. ಸೊ ಮಕ್ಕಳಂತೂ ಡಾಲ್ಫಿನ್ ನೋಡ್ಬೇಕನ್ನತ್ತಿದ್ರು. ಸೊ ಡಾಲ್ಫಿನ್ ಪಾಯಿಂಟ್ ಇದ್ದಿದ್ದು ಅಗೋಂಡ ಬೀಚ್ನಾಗ. ಸೊ ಅಗೋಂಡ ಬೀಚಿಗೆ ಬಂದ್ವಿ. ಅಲ್ಲಿ ಪ್ಯಾಕೇಜ್ ಇತ್ತು, ಒಂದು 7 ಸ್ಪಾಟ್ ತೋರಿಸ್ತಾನಂದ್ರೆ. ಸೊ ಅದಕ್ಕೆ ಪ್ಯಾಕೇಜ್ ತೊಗೊಂಡು ನಾವು ಬೋಟ್ನಾಗ ಹತ್ತಿದ್ವಿ. ಬೋಟ್ ರೈಡ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡತ್ರು. ಬಟ್ ದೊಡ್ಡವ್ರಂದ್ರೆ ಫುಲ್ ಹೆದರಾತಿದ್ರು, ಹೆಂಗೆ ಹೋಗ್ತದೆ ಏನಾಗ್ತದೆ ಅಂತ. ಬೋಟ್ ರೈಡ್ ಸ್ಟಾರ್ಟ್ ಆದ ಕೂಡಲೇ ಸ್ವಲ್ಪ ಕಾಮ್ ಆದ್ವಿ, ಹೆದ್ರದು ಕಮ್ಮಿ ಆಯಿತು, ಎಂಜಾಯ್ ಮಾಡಕತ್ವಿ. ನೋಡ್ರಿ ಬೋಟ್ ರೈಡ್ ಹೆಂಗಿತ್ತು, ಫುಲ್ ಬ್ಲೂ ಸೀ ಇತ್ತದು. ಸಮುದ್ರ ಎಲ್ಲ ನೀಲಿ ಕಾಣತಿತ್ತು. ಆಮೇಲೆ ಬೆಟ್ಟ ಕಾಡುಗಳು ಕಾಣತಿದ್ವು. ನೋಡಕ್ಕಂತೂ ನೇಚರ್ ಭಾರಿ ಚಲೋ ಅನ್ಸಾತಿತ್ತು. ಮಕ್ಕಳಂತೂ ಭಾಳ ಎಂಜಾಯ್ ಮಾಡಿದರು. ಸೊ ಹೋಗ್ತಾ ನಿಮಗೆ ಅದು ಯಾವ 7 ಸ್ಪಾಟ್ ಅಂತ ನಿಮಗೆ ಹೇಳ್ತೀನಿ. ಅದ್ರಾಗ ಒಂದು ಡಾಲ್ಫಿನ್ ಸ್ಪಾಟ್ ಅದ. ಇದು ಫಸ್ಟ್ ಸ್ಪಾಟ್. ಇದೇನೈತಲ್ರಿ, ಇದು ಡಾಗದ ಫೇಸ್ ಥರ ಕಾಣ್ತೈತಂತ ಹೇಳಿದರು. ಆಮೇಲೆ ಸೆಕೆಂಡ್ ಸ್ಪಾಟ್, ಇದು ಎಲಿಫೆಂಟ್ ಮಕ್ಕೊಂಡಿದ್ದ ಫೇಸ್ ಥರ ಕಾಣ್ತೈತಂದ್ರು. ಸೊ ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ದ ಪ್ರಕಾರ ನೋಡಿದ್ರೆ ಹಾಗೆ ಕಾಣತಿತ್ತು. ಸೊ ನಿಮಗೆ ಹೆಂಗೆ ಕಾಣತಿತ್ತು ಹೇಳ್ರಿ. ಆಮೇಲೆ ಅಲ್ಲಿಂದ ನಾವು ಹನಿಮೂನ್ ಬೀಚಿಗೆ ಅಂತ ಹೋದ್ವಿ. ಸೊ ಈ ಹನಿಮೂನ್ ಬೀಚ್ ಏನೈತಲ್ಲ, ಇದು ಹಿಡನ್ ಬೀಚ್ ರೀ. ಸೊ ಇಲ್ಲೆಲ್ಲ ವೆಹಿಕಲ್ಸಲ್ಲಿ ಏನು ಬರೋಂಗಿಲ್ಲ. ಬೈ ವಾಕ್ ಬರ್ಬೇಕಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊತ ಬರಬೇಕು. ಬಟ್ ಈ ಬೋಟ್ನಿಂದನೂ ಬರ್ಬೋದು. ಈ ಹನಿಮೂನ್ ಬೀಚ್ ಆ್ಯಕ್ಚುಯಲ್ ಹೆಸರಂದ್ರೆ ಹನುಮಾನ್ ಬೀಚ್. ಸೊ ಫಾರಿನ್ ಅವರ್ಸ್ ಎಲ್ಲ ಉಚ್ಚಾರ ಮಾಡಿ ಹನುಮಾನ್ ಇದ್ದಿದ್ದು ಹನಿಮೂನ್ ಆಗೈತಿ. ಸೊ ಅದಕ್ಕೆ ಈ ಹೆಸರು ಬಂದಿತ್ತು ನಮಗೆ ಬೋಟ್ದವ್ರು ಹೇಳಿದರು. ಆಮೇಲೆ ಇದು ನೆಕ್ಸ್ಟ್ ಸ್ಪಾಟ್ ನೋಡಿರಿ, ಟೊಟೈಸ್. ಇದ್ರ ನೋಡ್ಲಿಕ್ಕೆ ಕಲ್ಲು ಟೊಟೈಸ್ ಗತಿ ಕಾಣ್ತದ. ಸೊ ಅಲ್ಲಿಂದ ನಾವು ಡಾಲ್ಫಿನ್ ಎಲ್ಲಿ ಕಾಣ್ತಾವಲ್ಲ ಆ ಸ್ಪಾಟಿಗೆ ಹೋದ್ವಿ. ಬಟ್ ಡಾಲ್ಫಿನ್ ನಮಗೆ ಕಂಡ್ವು, ಬಟ್ ಕ್ಯಾಮ್ರಾನೇ ಕ್ಯಾಪ್ಚರ್ ಆಗಲಿಲ್ಲ. ಸೊ ಇಷ್ಟಿತ್ತು ಇದು ಅಗೋಂಡ ಬೀಚಿದ್ದ ಬೋಟ್ ರೈಡ್. ಅಲ್ಲಿಂದ ನಾವು ವಾಪಸ್ ರೂಮಿಗೆ ಬಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಹೋಗಿದ್ವಿ. ಸೊ ಕಾರ್ನಾಗ ಲೋಡ್ ಮಾಡ್ಕೊಂಡ್ರೆ ನಾವು ಧಾರವಾಡ ಕಡೆ ಬಂದ್ವಿ. ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕಂತನೇ ಬಂದ್ವಿ. ಬಟ್ ಬರೋ ಹಾದಿನಾಗ ನಮ್ಗೆ ದೂದ್ ಸಾಗರದ ಬೋರ್ಡ್ ಕಂಡಿತ್ತು. ಸೊ ದೂದ್ ಸಾಗರ ಸಮೀಪ ಅನಿಸಿತ್ತು, ಒಂದು 20 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಸೊ ಇನ್ನೂ ಟೈಮ್ ಇತ್ತಲ್ಲ, ಅದಕ್ಕೆ ಹೋಗಿ ಬರೋಣ ಅಂತಂದು ದೂದ್ ಸಾಗರ್ಗೆ ಬಂದ್ವಿ. ಸೊ ನೋಡ್ರಿ, ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಮತ್ತು ಓನ್ ವೆಹಿಕಲ್ ಅಲ್ಲಿ ಅಲಾವ್ ಇರೋಂಗಿಲ್ಲಲ್ಲ, ಅದಕ್ಕೆ ಕಾರ್ ಪಾರ್ಕಿಂಗ್ ಮಾಡಿ ನಾವು ಟಿಕೆಟ್ ಕೌಂಟ್ರಿಗೆ ಬಂದ್ವಿ. ಬಟ್ ನನಗೆ ಇಲ್ಲಿ ಯಾಕೋ ರೇಟ್ ಭಾಳ ಜಾಸ್ತಿ ಅನಿಸಿತ್ತು. ನಮಗೆ ಪರ್ ಹೆಡ್ 800 ರುಪೀಸ್ ತೊಗೊಂಡ್ರು. ಬಟ್ ಮಕ್ಕಳಿಗೂ 800 ತೊಗೊಂಡ್ರು. ಭಾಳ ಅನಿಸಿತ್ತು ನಮಗೆ ಟಿಕೆಟ್ ರೇಟ್. ಆಮೇಲೆ ಅಷ್ಟು ವರ್ತನೂ ಅನ್ನಿಸ್ಲಿಲ್ಲ. ನಾವು ಸಮ್ಮರ್ನಾಗ ಬಂದಿದ್ವಲ್ಲ, ಅದಕ್ಕೆ ಒಂಚೂರು ರೇಟ್ ಕಾಸ್ಟ್ಲಿ ಅನಿಸಿತ್ತು. ಅಲ್ಲಿ ಮತ್ತು ನೀರೂ ಹಂಗೇನು ಭಾಳ ಇರಲಿಲ್ಲ. ಮತ್ತು ಯಾರ್ಯಾರೆಲ್ಲ ಬರ್ಬೇಕು ಅನ್ಕೊಳತ್ತೀರಿ ಅವ್ರು ರೈನಿ ಸೀಸನ್ನಾಗ ಬರ್ರಿ, ಯಾಕಂದ್ರೆ ವರ್ತ್ ಪೇಯಿಂಗ್ ಅನ್ನಿಸ್ಬೋದು. ಈಗಂತೂ ನನಗೇನು ಅಷ್ಟು ಸರಿ ಅನ್ನಿಸ್ಲಿಲ್ಲ, ಯಾಕಂದ್ರೆ ನೀರೂ ಜಾಸ್ತಿ ಇರಲಿಲ್ಲ. ಆಮೇಲೆ ಟೈಮೂ ಜಾಸ್ತಿ ಕೊಡೋಂಗಿಲ್ಲ ಅಲ್ಲಿ. 20 ಕಿಲೋಮೀಟರ್ಸ್ ನಾವು ಟ್ರೆಕ್ಕಿಂಗ್ ಅಂದ್ರೆ ಜೀಪ್ನಾಗ ಕರ್ಕೊಂಡು ಹೋದರು. ಸೊ ನೋಡ್ಲಿಕ್ಕೆ ಚಲೋ ಇತ್ತು. ಬಟ್ ರೈನಿ ಸೀಸನ್ನಾಗ
ಚಲೋ ನೇಚರ್ ಕಾಣ್ತೈತೆ ಅನ್ಕೊಂಡು. ಬಟ್ ಈಗೆಲ್ಲ ಗಿಡ ಸ್ವಲ್ಪ ಒಣಗಿದ್ದು, ಆಮೇಲೆ ಧೂಳು ಭಾಳ ಇತ್ತು. ಆಲ್ಮೋಸ್ಟ್ ಒಂದು 45 ನಿಮಿಷ ಬೇಕಾಯಿತು ನಾವು ದೂದ್ ಸಾಗರಿಗೆ ಬಂದು ಮುಟ್ಟಕ್ಕೆ. ಬಟ್ ದೂದ್ ಸಾಗರ್ ಇನ್ನೂ ಭಾಳ ದೂರನೇ ಇತ್ತು. ಸೊ ಅಲ್ಲಿಂದ ನಾವು ಬೈ ವಾಕ್ ಹೋಗಬೇಕಾಗಿತ್ತು, ಟ್ರೆಕ್ಕಿಂಗ್ ಮಾಡ್ಕೊತ ಹೋಗ್ಬೇಕಾಗಿತ್ತು. ಸೊ ಹೋಗೋ ಮುಂದೆ ಏನು ಅನಿಸ್ಲಿಲ್ಲ, ಬಟ್ ವಾಪಸ್ ಬರೋ ಮುಂದೆ ಭಾಳ ತ್ರಾಸಾಯಿತು. ಯಾಕಂದ್ರೆ ಹೋಗೋ ಮುಂದೆ ಇಳಿಜಾರಿತ್ತು, ಸ್ಟೆಪ್ಸ್ ಎಲ್ಲ ಓಕೆ ಇದ್ವು. ಬಟ್ ಬರೋ ಮುಂದೆ ಭಾಳ ತ್ರಾಸಾಯಿತು. ಮತ್ತು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಒಳಗೆ ನಡ್ಕೊಂಡು ಹೋಗಬೇಕು. ಸೊ ಸೀದಾ ಹಾದಿ ಇದ್ದಿತ್ತಂದ್ರೆ ಏನು ಅನ್ನಿಸ್ತಿದ್ದಿಲ್ಲ, ಬಟ್ ಎಲ್ಲ ಕಲ್ಲು ಭಾಳ ಇದ್ವು. ಬಟ್ ಮಜಾ ಬಂತು, ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗೋದು ಹೊಸ ಎಕ್ಸ್ಪೀರಿಯೆನ್ಸ್, ಅದು ಒಂಥರ ಚಲೋ ಇತ್ತು. ಆಮೇಲೆ ಮಳೆಗಾಲನ್ಯಾಗ ನನ್ನ ಅನಿಸೋ ಮಟ್ಟಿಗೆ ಫುಲ್ ಇಲ್ಲ ನೀರು ಇರ್ತಾವೆ. ಬಟ್ ಹೋಗಕ್ಕೆ ಕೊಡ್ತಾರಿಲ್ಲೋ ಗೊತ್ತಿಲ್ಲ. ಬಟ್ ಈಗಂತೂ ನೀರು ಫುಲ್ ಕಮ್ಮಿ ಇದ್ವಲ್ಲ, ಅದಕ್ಕೆ ನಾವೆಲ್ಲ ಹೋದ್ವಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಒಳಗೆ ನಡ್ಕೊತ ಹೋದ್ವಿ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು. ಆಮೇಲೆ ಅಲ್ಲಿ ಚೇಂಜಿಂಗ್ ರೂಮ್ಸ್ ಭಾಳ ಇದ್ವು, ಲೇಡೀಸಿಗೆ ಒಳ್ಳೆ ಚಲೋ ಫೆಸಿಲಿಟಿ ಕೊಟ್ಟಿದ್ರು. ಆಮೇಲೆ ಜನನೂ ಭಾಳ ಇದ್ದರು. ಇನ್ನೊಂದು ಏನಂದ್ರೆ ನಮಗೆ 2 ಅವರ್ಸ್ ಟೈಮ್ ಕೊಟ್ಟಿದ್ರು ಒಳಗೆ ಹೋಗಿ ವಾಪಸ್ ಬರಲಿಕ್ಕೆ. ಬಟ್ ಹಾಫ್ ಆ್ಯನ್ ಅವರ್ ಹೋಗಲಿಕ್ಕೆ, ಹಾಫ್ ಆ್ಯನ್ ಅವರ್ ಬರಲಿಕ್ಕೆನೇ ಆಯಿತು. ಇನ್ನು 1 ಅವರ್ನಾಗ ಅಷ್ಟೇನು ಎಂಜಾಯ್ಮೆಂಟ್ ಆಗಲಿಲ್ಲ, ವರ್ತ್ ಪೇಯಿಂಗ್ ಅನ್ನಿಸ್ಲಿಲ್ಲ ನಮಗೆ. ಬಟ್ ಮಕ್ಕಳಂತೂ ಎಂಜಾಯ್ ಮಾಡಿದ್ರು. ಅಲ್ಲಿ ಹೋದ ತಕ್ಷಣ ಇಲ್ಲಿಂದ ಏನು ನಡ್ಕೊತೋಗಿದ್ದಲ್ಲ ಆ ಫಾಲ್ಸ್ ನೋಡಿ ಫುಲ್ ಖುಷಿ ಆಯಿತು. ಯಾಕಂದ್ರೆ ಸ್ವಲ್ಪ ನೀರು ಕಮ್ಮಿ ಇದ್ವು, ಮಳೆಗಾಲನೇ ಜಾಸ್ತಿ ಇರ್ಬೋದು ಅನಿಸುತ್ತೆ. ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ. ಇದೆ ನೋಡ್ರಿ ದೂದ್ ಸಾಗರ್ ವಾಟರ್ ಫಾಲ್ಸ್. ಸೊ ನೋಡಲಿಕ್ಕೆ ಚಲೋ ಐತಿ, ಬಟ್ ನೀರು ಸ್ವಲ್ಪ ಕಮ್ಮಿ ಇದ್ವು. ಮತ್ತು ಅಲ್ಲಿ ಏನು ಬ್ರಿಡ್ಜ್ ಕಾಣತ್ತಲ್ಲ, ಅಲ್ಲಿಂದ ಟ್ರೈನ್ ಪಾಸ್ ಆಗ್ತದೆ. ಸೊ ಅಲ್ಲಿನೂ ನೀವು ನಿಂತು ವ್ಯೂ ನೋಡ್ಬೋದು. ಸೊ ನಾವು ಇವತ್ತು ಕೆಳಗೆ ಬಂದಿದ್ವಿ, ಅದಕ್ಕೆ ಕೆಳಗಿನ ವ್ಯೂ ನಾನು ನಿಮಗೆ ತೋರ್ಸಾತೀನಿ. ದೂದ್ ಸಾಗರ್ ಅಷ್ಟೇ ನೋಡೋಕೆ ಬರೋರಿದ್ರಂದ್ರೆ ರೈನಿ ಸೀಸನ್ನೇ ಬರಬೇಕು, ಯಾಕಂದ್ರೆ ಅದರದ್ದು ದೃಶ್ಯನ ಬೇರೆ ಇರ್ತದೆ. ಬಟ್ ಇದು ಸಮ್ಮರ್ ಸೀಸನೆಲ್ಲ ನೀರು ಸ್ವಲ್ಪ ಕಮ್ಮಿ ಐತಿ. ಬಟ್ ಒಳಗೆ ಟ್ರೆಕ್ಕಿಂಗ್ ಮಾಡ್ಕೋತ ಬರೋರಿಗೆ, ಆಮೇಲೆ ಸ್ವಿಮ್ಮಿಂಗ್ ಮಾಡೋರಿಗೆ ಈ ಸಮ್ಮರ್ ಸೀಸನ್ ಚಲೋ ಅನ್ನಿಸ್ತದೆ. ಯಾಕಂದ್ರೆ ಒಳಗೆಲ್ಲ ಬಿಡ್ತಾರೆ ನಿಮಗೆ. ನನಗೆ ಅನ್ಸೋ ಮಟ್ಟಿಗೆ ರೈನಿ ಸೀಸನ್ಯಾಗ ಬಿಡೋಂಗಿಲ್ಲ. ಮಕ್ಕಳೆಲ್ಲ ನೀರಿನಾಗ ಆಟ ಆಡಿ ವಾಪಸ್ ನಾವು ಜೀಪ್ ಹತ್ಕೊಂಡು ನಮ್ಮ ಕಾರ್ ನಿಲ್ಸಿದ್ವಲ್ಲ ಅಲ್ಲಿ ಪಾರ್ಕಿಗೆ ಬಂದ ನಮ್ಮ ಕಾರ್ ತೊಗೊಂಡು ವಾಪಸ್ ನಾವು ಧಾರವಾಡಕ್ಕೆ ಬಂದ್ವಿ. ಸೊ ಇಷ್ಟಿತ್ತು ರೀ ಇವತ್ತಿನ ವ್ಲಾಗ್. ಹೆಂಗೆ ಅನಿಸುತ್ತೆ ಹೇಳ್ರಿ. ಈ 4 ದಿನ ಗೋವಾದ ಹೆಂಗೆ ಕಳೆದು ಗೊತ್ತಾಗಲಿಲ್ಲ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್.